ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು. ನಮಸ್ಕಾರ ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಪಿಎಂ ನರೇಂದ್ರ ಮೋದಿ ಸದ್ಯ ವಿಶ್ವದ ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿಯಾಗಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರನ್ನ ಮೀಟ್ ಆಗಿದ್ದಾರೆ. ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಟ್ರಂಪ್ ಭಾರತಕ್ಕೆ ವಿಶ್ವದ ಅತ್ಯಂತ ಪವರ್ಫುಲ್ ಯುದ್ಧ ವಿಮಾನ F-35 ಫೈಟರ್ ಜೆಟ್ ಕೊಡೋಕೆ, 5th ಜನರೇಷನ್ ಫೈಟರ್ ಜೆಟ್ ಕೊಡೋಕೆ ರೆಡಿಯಾಗಿದ್ದಾರೆ. Paving the way to ultimately provide India with the F-35. ಅಲ್ಲದೆ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರ ಮುಂಬೈ ದಾಳಿಕೋರ ತಹೌರ್ ರಾಣಾನನ್ನ ಕೂಡಲೇ ಹಸ್ತಾಂತರ ಮಾಡ್ತೀನಿ ಅಂತ ಕೂಡ ಘೋಷಿಸಿದ್ದಾರೆ. He's going to be going back to India. ಹೀಗೆ ಉಭಯ ದೇಶಗಳು ಹಲವು ಮಹತ್ವದ ಸ್ಟ್ರಾಟಜಿಕ್ ಒಪ್ಪಂದಗಳಿಗೆ ಸೈನ್ ಹಾಕಿವೆ. ಹಾಗಿದ್ರೆ ಈ ಭೇಟಿಯಲ್ಲಿ ಏನೇನ್ ಮಾತುಕತೆ ಆಯಿತು, ಯಾವ್ಯಾವ ಒಪ್ಪಂದ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮಿಗಾ ಪ್ಲಸ್ ಮಾಗಾ ಇಸ್ ಈಕ್ವಲ್ ಟು ಮೆಗಾ. ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ ಎಲ್ಲೇ ಹೋದ್ರೂ ಪದಗಳೊಂದಿಗೆ ಆಟ ಆಡ್ತಾರೆ. ಇಲ್ಲೂ ಕೂಡ ಹಾಗೆ ಮಾಡಿದ್ದಾರೆ. ಮೆಗಾ ಪ್ಲಸ್ ಮಾಗಾ ಇಸ್ ಈಕ್ವಲ್ ಟು ಮೆಗಾ ಅಂತ ಹೇಳಿದ್ದಾರೆ. ಮಾಗಾ ಪ್ಲಸ್ ಮಿಗಾ ತಬ್ ಬನ್ ಜಾತಾ ಹೈ ಮೆಗಾ ಪಾರ್ಟ್ನರ್ಶಿಪ್ ಫಾರ್ ಪ್ರಾಸ್ಪರಿಟಿ. ಅಂದ್ರೆ ಟ್ರಂಪ್ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಮಾಗಾ ಅನ್ನೋ ಅಭಿಯಾನ ಶುರು ಮಾಡಿದ್ರಲ್ಲ, ಮಾಗಾ ಮೂವ್ಮೆಂಟ್ ಅಂತಲೇ ಫೇಮಸ್ ಇದು ಅಮೆರಿಕದಲ್ಲಿ. ಸೇಮ್ ಟೈಮ್ ನಾವು ಕೂಡ ಭಾರತದಲ್ಲಿ 2047ಕ್ಕೆ ವಿಕಸಿತ ಭಾರತ ಆಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದೀವಿ. ಇದನ್ನ ಅಮೆರಿಕದ ಕಾಂಟೆಕ್ಸ್ಟ್ ನಲ್ಲಿ ಹೇಳಬೇಕು ಅಂದ್ರೆ MIGA ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಕ್ಯಾಂಪೇನ್ ಅಂತ ಅನ್ನಬಹುದು. ಹೀಗಾಗಿ ಮೆಗಾ ಪ್ಲಸ್ ಮಾಗಾ ಸಮೃದ್ಧಿಗಾಗಿ ಭಾರತ ಮತ್ತು ಅಮೆರಿಕ ಮೆಗಾ ಪಾರ್ಟ್ನರ್ಶಿಪ್ ಹೊಂದಿವೆ ಅಂತ ಮೋದಿ ಒಂದು ಪದಗಳ ಪ್ರಾಸವನ್ನ ಹೆಣೆದಿದ್ದಾರೆ. US ಇಂಡಿಯಾ ಕಾಂಪ್ಯಾಕ್ಟ್ F-35 ಯುದ್ಧ ವಿಮಾನ. ಸ್ನೇಹಿತರೆ, ಈ ಮಾತುಕತೆಯ ಬಿಗ್ ಹೈಲೈಟ್ ಏನು ಅಂದರೆ ಟ್ರಂಪ್ ಭಾರತಕ್ಕೆ F-35 ಯುದ್ಧ ವಿಮಾನ ಕೊಡ್ತೀವಿ ಅಂತ ಹೇಳಿರೋದು. F-35 ವಿಶ್ವದ ಅತ್ಯಂತ ಡೆಡ್ಲಿಯೆಸ್ಟ್ ಫೈಟರ್ ಜೆಟ್. 5ನೇ ತಲೆಮಾರಿನ ಈ ಯುದ್ಧ ವಿಮಾನ ಸೂಪರ್ ಸಾನಿಕ್ ವೇಗದಲ್ಲಿ ಶತ್ರುಪಡೆ ಕಣ್ತಪ್ಪಿಸಿ ದಾಳಿ ಮಾಡೋ ಸ್ಟೆಲ್ತ್ ಸಾಮರ್ಥ್ಯ ಹೊಂದಿದೆ. ಸೂಪರ್ ಸಾನಿಕ್ ಅಂದರೆ ಶಬ್ದದ ವೇಗಕ್ಕಿಂತ ಅಂತ ಅರ್ಥ. ಶಬ್ದದ ವೇಗ ಎಷ್ಟಿರುತ್ತೆ? ಗಂಟೆಗೆ 1236 ಕಿಲೋಮೀಟರ್. ಆದರೆ F-35 ಅದಕ್ಕಿಂತಲೂ ವೇಗವಾಗಿ ನುಗ್ಗುತ್ತೆ. ಅಂದರೆ ವೈರಿ ಪಡೆಗಳಿಗೆ ಅದರ ಸುಳಿವೇ ಸಿಗದಂತೆ ನುಗ್ಗುತ್ತೆ. ಸ್ಟೆಲ್ತ್ ಫೈಟರ್ ಜೆಟ್ ಕೂಡ ರಡಾರ್ಗಳಿಗೆ ಸಿಕ್ಕಾಕೊಳ್ಳೋದಿಲ್ಲ. 2800 ಕಿಲೋಮೀಟರ್ ಇದರ ರೇಂಜ್. ಇಂತಹ ಘಾತಕ ಫೈಟರ್ ಜೆಟ್ನ ಟ್ರಂಪ್ ಈಗ ಭಾರತಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. We're also paving the way to ultimately provide India with the F-35 stealth fighters. F-35ನ ಲೈಟ್ನಿಂಗ್ 2 ವೇರಿಯಂಟ್ ಭಾರತಕ್ಕೆ ಸಿಗಬಹುದು ಅಂತ ಹೇಳಲಾಗ್ತಿದೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ F-35ನ ಅಮೆರಿಕ ತನ್ನ ಮಿತ್ರರನ್ನ ಬಿಟ್ಟು ನ್ಯಾಟೋ ಕೂಟ ಬಿಟ್ಟು ಬೇರೆ ಯಾರಿಗೂ ಕೊಡಲ್ಲ. ಒಂದು ವೇಳೆ ಈಗ ಭಾರತ ಏನಾದರೂ ತಗೊಂಡ್ರೆ F-35 ಪಡೆದ ಮೊದಲ ನ್ಯಾಟೋಯೇತರ ರಾಷ್ಟ್ರವಾಗುತ್ತೆ. F-35 ಸಿಕ್ಕರೆ ಭಾರತದ ಸ್ಟ್ರಾಟಜಿಕ್ ಪವರ್ ಬ್ಯಾಲೆನ್ಸೇ ಚೇಂಜ್ ಆಗಿಬಿಡುತ್ತೆ. ಪಾಕ್ ಬಿಡಿ, ಚೀನಾ ಮೇಲೂ ಕೂಡ ನಾವು ಏರ್ ಪವರ್ ಸುಪೀರಿಯಾರಿಟಿಯನ್ನು ಸಾಧಿಸಬಹುದು. ನಮ್ಮ ಹತ್ರ ಈಗ 4.5 ಜನರೇಷನ್ನ ರಫೈಲ್ ಇದೆ. ಆದರೆ ರಫೈಲ್ F-35ನಂತೆ ಸ್ಟೆಲ್ತ್ ಅಲ್ಲ, ಶತ್ರುಗಳ ಕಣ್ ತಪ್ಪಿಸೋಕ್ಕಾಗಲ್ಲ. ಬಟ್ ಇದರಲ್ಲಿ ಒಂದೇ ಒಂದು ಸಮಸ್ಯೆ ಏನು ಅಂದರೆ ಕಾಸ್ಟ್ ಜಾಸ್ತಿ. ವಿಮಾನಗಳಿಗೆ ರೇಟ್ ಹೆಚ್ಚು ಕಮ್ಮಿ ಸೇಮ್ ಇದೆ. 800ರಿಂದ 1,000 ಕೋಟಿ ರೂಪಾಯಿ ಆಗುತ್ತೆ ಒಂದೊಂದು ವಿಮಾನಕ್ಕೆ. ಆದರೆ F-35ನ ಆಪರೇಷನಲ್ ಕಾಸ್ಟ್ ಜಾಸ್ತಿ. ಗಂಟೆಗೆ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಜೊತೆಗೆ F-35 ಏನಾದರೂ ತಗೊಂಡ್ರೆ ಭಾರತ ರಷ್ಯಾ ಬಿಟ್ಟು ಕಂಪ್ಲೀಟ್ ಅಮೆರಿಕ ಕಡೆ ವಾಲದ ಹಾಗಾಗುತ್ತೆ. ಅತ್ತ F-35ನ ಓಡಿಸುವಂಥ ಪೈಲಟ್ ಕೂಡ ನಮ್ಮಲ್ಲಿಲ್ಲ. ಟ್ರೈನಿಂಗ್ ಆಗಬೇಕು. ಅಮೆರಿಕದ ಪೈಲಟ್ಗಳ ನಮಗೆ ಟ್ರೈನಿಂಗ್ ಕೊಡಬೇಕಾಗತ್ತೆ. ರಫೈಲ್ಗೂ ಕೂಡ ನಮ್ಮ ಪೈಲಟ್ಗಳನ್ನು ನಾವು ಫ್ರಾನ್ಸಿಗೆ ಕಳಿಸಿದ್ವಿ ಸ್ವಲ್ಪ ಟ್ರೈನಿಂಗಿಗೆ. ಸೊ ಇಲ್ಲೂ ಕೂಡ ಅದನ್ನು ಮಾಡಬಹುದು, ದೊಡ್ಡ ಚಾಲೆಂಜ್ ಏನಲ್ಲ. ಆದರೆ ಟ್ರಂಪ್ ಭಾರತಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. F-35ನ ತಯಾರು ಮಾಡಿಕೊಡೋ ಕಂಪನಿ ಲಾಕ್ಹೀಡ್ ಮಾರ್ಟಿನ್ ಭಾರತಕ್ಕೆ ನಾವು ಮಾಡಿಕೊಡೋಕೆ ರೆಡಿ ಅಂತಾನೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಉಳಿದಂತೆ ಡಿಫೆನ್ಸ್ನಲ್ಲಿ 2 ರಾಷ್ಟ್ರಗಳ ಸಹಕಾರ ಹೆಚ್ಚಿಸೋಕೆ 10 ವರ್ಷಗಳ ಫ್ರೇಮ್ ವರ್ಕ್ಗೆ ಸೈನ್ ಹಾಕಿವೆ. ATGM ಜಾವ್ಲಿನ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್ ಅಂದ್ರೆ ಭುಜದ ಮೇಲಿಡ್ಕೊಂಡು ಫೈರ್ ಮಾಡಬಹುದಾದ
ಟ್ಯಾಂಕ್ ನಿರೋಧಕ ಕ್ಷಿಪಣಿ. ಶತ್ರು ಪಡೆಯ ಟ್ಯಾಂಕರ್ ಸೇನಾ ವಾಹನಗಳನ್ನು ಉಡಾಯಿಸೋಕೆ ಸೈನಿಕರು ಇದನ್ನು ಹೆಗಲ ಮೇಲೆ ಹಿಡ್ಕೊಂಡು ಹೋಗಿ ಫೈರ್ ಮಾಡಬಹುದು. AATGM ಮತ್ತು ಸ್ಟ್ರೈಕರ್ ಅನ್ನೋ ಸೇನಾ ವಾಹನ ಇವೆರಡನ್ನು ಈ ವರ್ಷ ಭಾರತಕ್ಕೆ ಕೊಡೋಕೆ ಅಮೆರಿಕ ಒಪ್ಪಿದೆ. ಅಲ್ಲದೆ ಭಾರತದ ಜೊತೆ ಸೇರ್ಕೊಂಡು ಜಂಟಿ ಉತ್ಪಾದನೆ ಮಾಡೋಕ್ಕೂ ಒಪ್ಕೊಂಡಿದ್ದಾರೆ. ಹಾಗೆ ರಕ್ಷಣಾ ಕ್ಷೇತ್ರದಲ್ಲಿ ವ್ಯಾಪಾರ ಟೆಕ್ನಾಲಜಿ ವಿನಿಮಯವನ್ನ ಹೆಚ್ಚಿಸೋಕೆ ITAR ನಿರ್ಬಂಧಗಳನ್ನ ಸಡಿಲ ಮಾಡೋದಾಗೂ ಕೂಡ ಹೇಳಿದ್ದಾರೆ. ಮುಂಬೈ ದಾಳಿಕೋರ ಹಸ್ತಾಂತರ. ಟ್ರಂಪ್ ಮೋದಿ ಭೇಟಿಯ ಮತ್ತೊಂದು ಹೈಲೈಟ್ ಅಂದ್ರೆ ಮುಂಬೈ ದಾಳಿಕೋರ ತಹೌರ್ ರಾಣಾ ಹಸ್ತಾಂತರ. ಈತ ಪಾಕ್ ಸೇನೆಯಲ್ಲಿ ಡಾಕ್ಟರ್ ಆಗಿದ್ದ. ಮುಂಬೈ ದಾಳಿಯಲ್ಲಿ ಲಷ್ಕರ್ ಉಗ್ರರಿಗೆ ನೆರವನ್ನ ಕೊಟ್ಟಿದ್ದ. ಅಮೆರಿಕದಲ್ಲಿ ತಲೆಮರೆಸಿಕೊಂಡಿದ್ದ. ಇದೇ ವೇಳೆ ಡೆನ್ಮಾರ್ಕ್ ಪತ್ರಿಕಾ ಕಚೇರಿ ಒಂದರ ಮೇಲೆ ದಾಳಿ ಮಾಡಿ ಸಿಕ್ಕಾಕೊಂಡಿದ್ದ. 14 ವರ್ಷ ಸೆರೆವಾಸ ಅನುಭವಿಸ್ತಾ ಇದ್ದ. ಆದರೆ ಭಾರತ ಹಸ್ತಾಂತರ ಮಾಡಿ ಅಂತ ಕೇಳಿದ್ರೂ ಅಮೆರಿಕ ಕೊಟ್ಟಿರಲಿಲ್ಲ. ಇತ್ತೀಚೆಗೆ ಮಾತ್ರ ಅಮೆರಿಕದ ಕೋರ್ಟ್ ಒಂದು ಭಾರತಕ್ಕೆ ಹಸ್ತಾಂತರ ಮಾಡಬಹುದು ಅಂತ ಹೇಳಿತ್ತು. ಈಗ ಟ್ರಂಪ್ ಇಂತಹ ದುಷ್ಟ ವ್ಯಕ್ತಿಯನ್ನ ಕೂಡಲೇ ಭಾರತಕ್ಕೆ ಹಸ್ತಾಂತರ ಮಾಡಬೇಕು, ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. Extradition of one of the plotters and one of the very evil people of the world. ಅಲ್ಲದೆ ರಾಡಿಕಲ್ ಇಸ್ಲಾಮಿಕ್ ಭಯೋತ್ಪಾದನೆ ವಿರುದ್ಧ ಅಮೆರಿಕ ಭಾರತ ಒಟ್ಟಾಗಿ ಕೆಲಸ ಮಾಡ್ತವೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ವೇಳೆ ಉಭಯ ನಾಯಕರು ಪಾಕಿಸ್ತಾನದ ವಿರುದ್ಧವೂ ಕಿಡಿಕಾರಿದ್ದು ಜಂಟಿ ಹೇಳಿಕೆಯಲ್ಲಿ ಉಲ್ಲೇಖ ಆಗಿದೆ. ಇದೇ ವೇಳೆ ಭಾರತ ಕೂಡ ಅಮೆರಿಕಗೆ ಅಕ್ರಮ ವಲಸಿಗರನ್ನ ಕಳಿಸ್ತಿರೋರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಮಾನವ ಕಳ್ಳ ಸಾಗಾಣಿಕೆ ಎಕೋಸಿಸ್ಟಮ್ನ ನಾವು ನಾಶಗೊಳಿಸ್ತೀವಿ ಅಂತ ಹೇಳಿದೆ. $500 ಬಿಲಿಯನ್ ಟ್ರೇಡ್. ಅಮೆರಿಕದಿಂದ ತೈಲ ಆಮದು. ಏನೋ ವ್ಯಾಪಾರದ ವಿಚಾರದಲ್ಲಿ ಮೋದಿ ಟ್ರಂಪ್ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಉಭಯ ದೇಶಗಳ ವ್ಯಾಪಾರವನ್ನ ಡಬಲ್ ಮಾಡೋದಾಗಿ ಹೇಳಿದ್ದಾರೆ. ಹೀಗಾಗಿ ಮಿಷನ್ 500 ಅನೌನ್ಸ್ ಮಾಡಿದ್ದಾರೆ. ಸದ್ಯ ಇರೋ $120 ಬಿಲಿಯನ್ ಮೌಲ್ಯದ ಟ್ರೇಡ್ ನ 2030 ವೇಳೆಗೆ $500 ಬಿಲಿಯನ್ ಏರಿಸೋದು ಈ ಮಿಷನ್ ನ ಉದ್ದೇಶ. ಆದರೆ ಟ್ರಂಪ್ ಇಲ್ಲಿ ಮತ್ತೆ ಭಾರತದೊಂದಿಗಿನ ಟ್ರೇಡ್ ಡೆಫಿಸಿಟ್ ಉಲ್ಲೇಖ ಮಾಡಿದ್ದಾರೆ. ಭಾರತ ಅತಿ ಹೆಚ್ಚು ಟ್ಯಾರಿಫ್ ಹಾಕೋ ರಾಷ್ಟ್ರ, ಅಲ್ಲಿ ಬಿಸ್ನೆಸ್ ಮಾಡೋದು ಕಷ್ಟ. ಹೀಗಾಗಿ ನಮ್ಮ ನಡುವೆ $100 ಬಿಲಿಯನ್ ವ್ಯಾಪಾರದ ಕೊರತೆ ಇದೆ. ಆದರೆ ಇದನ್ನ ಕಮ್ಮಿ ಮಾಡೋಕೆ ನಾವು ಭಾರತಕ್ಕೆ ತೈಲ ಮತ್ತು ಅನಿಲ ಕಳಿಸ್ತೀವಿ. ವಿಶ್ವದಲ್ಲಿ ಅತಿ ಹೆಚ್ಚು LNG ನಮ್ಮ ಹತ್ರ ಇದೆ. ಇದನ್ನೆಲ್ಲ ಭಾರತಕ್ಕೆ ಮಾರ್ತೀವಿ. ಶೀಘ್ರ ಭಾರತಕ್ಕೆ ಇಂಧನ ಪೂರೈಕೆ ಮಾಡೋದ್ರಲ್ಲಿ ನಾವು ನಂಬರ್ 1 ಆಗ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಭಾರತ ಕೂಡ ಈಗ ಆಲ್ರೆಡಿ ನಾವು ಅಮೆರಿಕದಿಂದ $15 ಬಿಲಿಯನ್ ಮೌಲ್ಯದ ತೈಲ ತರಿಸ್ಕೊಳ್ತಾ ಇದ್ದೀವಿ. ಶೀಘ್ರ ಇದನ್ನ $25 ಬಿಲಿಯನ್ ಏರಿಸ್ತೀವಿ ಅಂತ ಹೇಳಿದೆ. ಸಾಗರ ದಾಳದಲ್ಲಿ ಭಾರತ ಅಮೆರಿಕ ಜಂಟಿ ಯುದ್ಧ. ಅತ್ತ ಸಾಗರ ದಾಳದಲ್ಲಿ ಕಣ್ಗಾವಲು ವ್ಯವಸ್ಥೆಯನ್ನು ಬಲಪಡಿಸೋಕೆ ಅಮೆರಿಕ ಭಾರತ ASIA ಏಷ್ಯಾ ಅಂತ ಓದ್ಬೋದು. ಅದರ ಫುಲ್ ಫಾರ್ಮ್ ಏನು ಅಂದ್ರೆ ಆಟೋನಮಸ್ ಸಿಸ್ಟಮ್ಸ್ ಇಂಡಸ್ಟ್ರಿ ಅಲಯನ್ಸ್ ಅನ್ನೋ ಹೊಸ ಪ್ರಾಜೆಕ್ಟ್ ಶುರು ಮಾಡೋದಾಗಿ ಹೇಳಿದೆ. ಇದರಲ್ಲಿ UDA ಅಂದರೆ ಅಂಡರ್ ವಾಟರ್ ಡೊಮೇನ್ ಅವೇರ್ನೆಸ್ ಅಂದರೆ ಸಬ್ಮರೀನ್ ಪತ್ತೆ ಮಾಡೋದು, ಆಂಟಿ ಸಬ್ಮರೀನ್ ವಾರ್ಫೇರ್, ಹೀಗೆ ಸಾಗರ ದಾಳದ ಯುದ್ಧಕ್ಕೆ ಬೇಕಾದ ಟೆಕ್ನಾಲಜಿಗಳನ್ನು ಜಾಯಿಂಟ್ ಆಗಿ ಜಂಟಿಯಾಗಿ ಡೆವಲಪ್ ಮಾಡ್ತೀವಿ ಅಂತ ಹೇಳಿದೆ. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಯಾಕಂದ್ರೆ ಅಮೆರಿಕ ಮೊದಲ ಬಾರಿಗೆ ಈ ಸೆನ್ಸಿಟಿವ್ ಮಿಲಿಟರಿ ಟೆಕ್ನಾಲಜಿಯನ್ನ ಬೇರೆ ದೇಶವೊಂದರೊಂದಿಗೆ ಶೇರ್ ಮಾಡ್ಕೊಳ್ಳೋಕೆ ರೆಡಿ ಆಗಿದೆ. ಈ ಪ್ರಾಜೆಕ್ಟ್ ಅಡಿ ಅಮೆರಿಕದ ತೇರ್ ಮಹೋನ್ ಕಂಪನಿ ಜೊತೆಗೆ ಭಾರತದ ಕಂಪನಿಗಳು ಸಿ ಪಿಕೆಟ್ ಆಟೋನಮಸ್ ಸರ್ವೆಲೆನ್ಸ್ ಸಿಸ್ಟಮ್ಸ್ ನ ಡೆವಲಪ್ ಮಾಡ್ತಾರೆ. ಅತ್ತ ಬೋಯಿಂಗ್ ನ ಲಿಕ್ವಿಡ್ ರೋಬೋಟಿಕ್ಸ್ ಸಂಸ್ಥೆ ಭಾರತದ ಸಾಗರ್ ಡಿಫೆನ್ಸ್ ಇಂಜಿನಿಯರಿಂಗ್ ಕಂಪನಿಯೊಂದಿಗೆ ವೇವ್ ಗ್ಲೈಡರ್ ಅನ್ನೋ ವಾಹನಗಳನ್ನ ರೆಡಿ ಮಾಡುತ್ತೆ. ಈಗ ಆಲ್ರೆಡಿ 60 ವಾಹನಗಳನ್ನ ರೆಡಿ ಮಾಡೋಕೆ ಮಾತುಕತೆ ಕೂಡ ನಡೆದಿದೆ. ಹಾಗೆ ಅಮೆರಿಕದ L3 ಹ್ಯಾರಿಸ್ ಅನ್ನೋ ಕಂಪನಿ ಜೊತೆಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಲೋ ಫ್ರೀಕ್ವೆನ್ಸಿ ಸೋನಾರ್ ಸಿಸ್ಟಮ್ನ ಜಂಟಿ ಅಭಿವೃದ್ಧಿ ಮಾಡೋಕೆ ರೆಡಿಯಾಗಿದ್ದಾರೆ. ಡೀಲ್ ಪದಕ್ಕೆ ಟ್ರಂಪ್ ಕಾಪಿರೈಟ್, ಮೋದಿ ಟಫ್ ನೆಗೋಷಿಯೇಟರ್. ಇನ್ನು ಇದಕ್ಕೂ ಮುಂಚೆ ಮೋದಿ ಎಲಾನ್ ಮಸ್ಕ್ರನ್ನ ಮೀಟ್ ಆಗಿದ್ರು. ಹೀಗಾಗಿ ಪ್ರೆಸ್ ಮೀಟ್ನಲ್ಲಿ ಮಸ್ಕ್ ಜೊತೆ ಯಾವುದಾದ್ರೂ ಡೀಲ್ ಆಯ್ತಾ ಅಂತ ಮೋದಿ ಅವರನ್ನ ಕೇಳಲಾಯಿತು. ಅದಕ್ಕೆ ಮೋದಿ ಡೀಲ್ ಅನ್ನೋ ಪದದ ಕಾಪಿರೈಟ್ ಟ್ರಂಪ್ ಹತ್ರ ಮಾತ್ರ ಇದೆ ಅಂತ ಹೇಳಿದ್ದಾರೆ. ಅಂದರೆ ಡೀಲ್ಗಳನ್ನು ಒಪ್ಪಂದಗಳನ್ನು ಮಾಡೋದ್ರಲ್ಲಿ ಟ್ರಂಪ್ ಎತ್ತಿದ ಕೈ ಅನ್ನೋ ರೀತಿಯಲ್ಲಿ ಮೋದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಟ್ರಂಪ್ರ ಪುಸ್ತಕ ಆರ್ಟ್ ಆಫ್ ಡೀಲ್ ನ್ಯೂಯಾರ್ಕ್ ಟೈಮ್ಸ್ ಬೆಸ್ಟ್ ಸೆಲ್ಲರ್ ಪುಸ್ತಕ. ಇದು ಡೀಲ್ ಮಾಡೋದು ಹೇಗೆ ಅಂತ ಪುಸ್ತಕನೇ ಬರೆದಿರುವಂಥ ಮಹಾಶಯ ಟ್ರಂಪ್. ಸೊ ಮೋದಿ ಕೂಡ ಅದನ್ನೇ ಹೇಳಿದ್ದಾರೆ. ಇನ್ನು ಇದೇ ಪ್ರೆಸ್ ಮೀಟಲ್ಲಿ ಟ್ರಂಪ್ಗೆ ನಿಮ್ಮಿಬ್ಬರಲ್ಲಿ ಯಾರೋ ಒಳ್ಳೆ ನೆಗೋಷಿಯೇಟರ್ ಅನ್ನೋ ಪ್ರಶ್ನೆಯನ್ನು ಕೇಳಲಾಯಿತು. ಅದಕ್ಕೆ ಟ್ರಂಪ್, ಮೋದಿ ನನಗಿಂತ ಟಫ್ ನೆಗೋಷಿಯೇಟರ್, ಅದರಲ್ಲಿ ಯಾವುದೇ ಡೌಟೇ ಇಲ್ಲ ಅಂತ ಹೇಳಿದ್ದಾರೆ. ಏನೋ ಮೋದಿ ವೈಟ್ ಹೌಸ್ಗೆ ಬಂದ ತಕ್ಷಣ ಟ್ರಂಪ್ ಮೋದಿನ ತಪ್ಪಿಕೊಂಡು, ನಿಮ್ಮನ್ನು ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ವಿ, ಮತ್ತೆ ನೋಡೋಕೆ ಖುಷಿ ಆಗ್ತಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಆರ್ ಜರ್ನಿ ಟುಗೆದರ್ ಅನ್ನೋ ಒಂದು ಸ್ಲ್ಯಾಮ್ ಬುಕ್ನ ಗಿಫ್ಟ್ ಹಾಕೊಟ್ಟಿದ್ದಾರೆ. ಇದರಲ್ಲಿ ಈ ಹಿಂದೆ ಹೌಡಿ ಮೋದಿ ನಮಸ್ತೆ ಟ್ರಂಪ್ ಕಾರ್ಯಕ್ರಮದಲ್ಲಿ ಮೋದಿ ಟ್ರಂಪ್ ಜೊತೆಗಿರೋ ಫೋಟೋಗಳಿದ್ವು. ಆ ಬುಕ್ನ ಟ್ರಂಪ್ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯು ಆರ್ ಗ್ರೇಟ್ ಅಂತ ಬರೆದು ಸೈನ್ ಮಾಡಿ ಮೋದಿ ಕೊಟ್ಟಿದ್ದಾರೆ.
ರೆಸಿಪ್ರೋಕಲ್ ತೆರಿಗೆ. ಏನೋ PM ನರೇಂದ್ರ ಮೋದಿ ಇಷ್ಟೆಲ್ಲ ಅನ್ಯೋನ್ಯತೆ ಸ್ನೇಹ ತೋರಿಸಿದ್ರು ಕೂಡ ಟ್ಯಾರಿಫ್ ವಿಚಾರದಲ್ಲಿ ಟ್ರಂಪ್ ಹಾರ್ಟ್ ಕರಗಿಲ್ಲ. 25% ರೆಸಿಪ್ರೋಕಲ್ ತೆರಿಗೆ ಹಾಕೋ ವಿಚಾರದಲ್ಲಿ ಹಿಂದೆ ಸರಿದಿಲ್ಲ. ಇದರ ಬಗ್ಗೆ ಕೇಳಿದಕ್ಕೆ ನಾವು ರೆಸಿಪ್ರೋಕಲ್ ರಾಷ್ಟ್ರ ಭಾರತ ಆಗಲಿ ಯಾವುದೇ ರಾಷ್ಟ್ರ ಆಗಲಿ ಅವರೆಷ್ಟು ತೆರಿಗೆ ಹಾಕ್ತಾರೋ ನಾವು ಆಯಾ ಐಟಮ್ಗೆ ಅಷ್ಟೇ ತೆರಿಗೆ ಹಾಕ್ತೀವಿ ಅಂತ ಮೋದಿ ಸಮ್ಮುಖದಲ್ಲೇ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಮೋದಿ ಮೀಟ್ ಮಾಡೋಕ್ಕೂ 1 ಗಂಟೆ ಮುಂಚೆ ರೆಸಿಪ್ರೋಕಲ್ ತೆರಿಗೆ ಬಗ್ಗೆ ಎಕ್ಸಿಕ್ಯೂಟಿವ್ ಆರ್ಡರ್ ಪಾಸ್ ಕೂಡ ಮಾಡಿದ್ದಾರೆ. ಅದಾನಿ ಇದೇ ಪ್ರೆಸ್ ಮೀಟ್ ವೇಳೆ ಮೋದಿಗೆ ಅದಾನಿ ಬಗ್ಗೆ ಪ್ರಶ್ನೆ ಮಾಡಲಾಯಿತು. ಅದಾನಿ ಗ್ರೂಪ್ ಮೇಲೆ ಅಮೆರಿಕ ಕ್ರಮ ಕೈಗೊಂಡಿರೋ ಬಗ್ಗೆ ಟ್ರಂಪ್ ಜೊತೆ ಡಿಸ್ಕಸ್ ಮಾಡಲಾಯ್ತಾ ಅಂತ ಕೇಳಿದ್ರು. ಅದಕ್ಕೆ PM ಮೋದಿ, ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ, ವಸುದೈವ ಕುಟುಂಬಕಂ ಅನ್ನೋದು ನಮ್ಮ ಸಂಸ್ಕೃತಿ. ಪ್ರತಿಯೊಬ್ಬ ಭಾರತೀಯ ನನ್ನ ಕುಟುಂಬದ ಸದಸ್ಯ ಇದ್ದ ಹಾಗೆ. ಆದರೆ ಈ ಥರ ಪರ್ಸನಲ್ ವಿಚಾರ ಬಂದಾಗ 2 ದೇಶಗಳ ನಾಯಕರು ಹೀಗೆ ಒಬ್ಬ ವ್ಯಕ್ತಿ ಬಗ್ಗೆ ಡಿಸ್ಕಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಮೋದಿ ಅಮೆರಿಕ ಭೇಟಿ, ಟ್ರಂಪ್ ಭೇಟಿ, ಅದರ ಔಟ್ಕಮ್ಸ್ ಏನು ಅನ್ನೋದನ್ನ ನಿಮಗೆ ಬ್ರೀಫ್ ಆಗಿ ಅದನ್ನ ಬ್ರೇಕ್ ಡೌನ್ ಮಾಡಿ ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.